ಪರಿಚಯ, ರಿಚ್ ಹುಡುಗಿಯರಿಗೆ ಸ್ಕೆಚ್, ಕಟ್ಟಿಕೊಂಡವಳನ್ನೇ ತಂಗಿ ಎಂದ ಕಿರಾತಕ, ಕೋಟಿ ಕೋಟಿ ಲೂಟಿ. ಅಬ್ಬಬ್ಬ, ಈ ಫೋಟೋದಲ್ಲಿ ಹೀಗೆ ಪೋಸ್ಟ್ ಕೊಡ್ತಿರೋ ಈ ಕಿರಾತಕನ ಹೆಸರು ವಿಜೇತ್. ಈತನ ಖತರ್ನಾಕ್ ಕೆಲಸ ಕೇಳಿದ್ರೆ ನೀವು ಕೂಡ ತುಪುಕ್ ತುಪುಕ್ ಅಂತ ಉಗೀತೀರಾ. ಅಮಾಯಕ ಹೆಣ್ಣು ಮಕ್ಕಳಿಗೆ ಗಾಳ ಹಾಕಿ ವಂಚನೆ ಮಾಡೋದೇ ಈತನ ಕೆಲಸ. ಮದುವೆಯಾಗ್ತೀನಿ ಅಂತ ನಂಬಿಸಿ ಯುವತಿಗೆ ಪಂಗನಾಮ ಹಾಕಿದ್ದು ನೊಂದ ಮಹಿಳೆ ಈಗ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಈತನ ಮಾಯಾಜಾಲಕ್ಕೆ ಸಿಲುಕಿ ನವ್ಯಶ್ರೀ ಎಂಬಾಕೆ ಒದ್ದಾಡಿದ್ದಾಳೆ. ಅಂದಹಾಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನವ್ಯಶ್ರೀ ನಂಬರ್ ಸಿಕ್ತಿದ್ದಂತೆ ಆಕೆ ಬಗ್ಗೆ ಫುಲ್ ಜಾಲಾಡಿದ್ದಾನೆ. ಒಳ್ಳೆಯ ಕುಳ ಅಂತ ಗೊತ್ತಾಗ್ತಿದ್ದಂತೆ ಗಾಳ ಬೀಸಿದ್ದಾನೆ. ನಂಬರ್ ಪಡೆದು ಅನಾವಶ್ಯಕವಾಗಿ ರಿಜೆಕ್ಟ್ ಮಾಡಬೇಡಿ, ಒಂದಷ್ಟು ದಿನ ಮಾತನಾಡಿ ಅಂತ ನಂಬಿಸಿದ್ದಾನೆ. ತಾನು ಉದ್ಯಮಿ, ಊರು ತುಂಬಾ ಆಸ್ತಿ ಇದೆ ಅಂತ ಬುರುಡೆ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಇಡಿ ರೈಡ್ ಮಾಡುವಷ್ಟು ಹಣ ಮನೆಯಲ್ಲಿ ಕೊಳೆಯುತ್ತಿದೆ ಅಂತ ಸುಳ್ಳುಗಳ ಸರಮಾಲೆ ಬೆಚ್ಚಿಟ್ಟಿದ್ದಾನೆ. ಇದನ್ನೆಲ್ಲ ಕೇಳಿದ ನವ್ಯಶ್ರೀ ಮಾತುಕತೆ ಒಪ್ಪಿ ನಂಬಿಸಿ ಮದುವೆಗೆ ಒಪ್ಪಿಸಿದ್ದಾಳೆ. ಆಮೇಲೆ ಶುರುವಾಗಿದ್ದು ನೋಡಿ ವಿಜೇತನ ನಿಜವಾದ ಬಣ್ಣ. ಅದೇ ಮೇಡಮ್, ನನಗೆ ಮ್ಯಾಟ್ರಿಮೋನಿಯಿಂದ ಅದು ಫಸ್ಟು ಅವ್ರು ನಂದು ನಂಬರ್ನ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿದ್ರು. ಸೊ ಅದೇ ಕಾಲ್ ಮಾಡಿದಾಗ ಫುಲ್ ಹೈ ಪ್ರೊಫೈಲ್ ಥರ ಹೇಳಿದರು. ಅಂದರೆ ನನ್ನ ಹತ್ರ ಇಷ್ಟು ಆಸ್ತಿದೆ, ಅಷ್ಟು ಆಸ್ತಿದೆ, ಆಮೇಲೆ ಅದೇ ತುಂಬ ಕ್ರೋರ್ಸ್ ಎಲ್ಲ ಆಸ್ತಿದೆ, ಆಮೇಲೆ 2019 ಇಡಿ ಕೇಸ್ ಆಗಿದೆ, ಅದು ಇದು ಅಂತೆಲ್ಲ ಹೇಳಿ ತನ್ನನ್ನು ತಾನು ಕೋಟ್ಯಾಧಿಪತಿ ಅಂತ ಹೇಳ್ಕೊಂತಿದ್ದ ವಿಜೇತ ಈಗ ಇಡಿ ರೈಡ್ ಆಗಿದೆ, ಹಣ ಸಹಾಯ ಮಾಡುವಂತ ಹಂತವಾಗಿ ಲೂಟಿ ಮಾಡಿದ್ದಾನೆ. ಹೀಗೆ ಬರೋಬ್ಬರಿ 1,70,00,000 ರೂಪಾಯಿ ದೋಚಿದ್ದಾನೆ. ಏನಾದ್ರೂ ಊಟಕ್ಕೂ ದುಡ್ಡಿಲ್ಲ ಅಂತ ಹಿ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ ಮನಿ. ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಏನು ಇಸ್ಕೊಂಡ, ಅದು ಸ್ಟಾರ್ಟಿಂಗು ಅದು ಥೌಸಂಡ್ಸಲ್ಲಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ಫಸ್ಟ್ ಟೈಮ್ ಇಸ್ಕೊಂಡ, ಸೆಕೆಂಡ್ ಟೈಮ್ ಇಸ್ಕೊಂಡ, ಅದಾದ್ಮೇಲೆ ಅದನ್ನು ಒಂದ್ಸಲ ವಾಪಸ್ ಹಾಕ್ದ. ಆಮೇಲೆ ವಾಪಸ್ ಹಾಕಾದ್ಮೇಲೆ ಮತ್ತೆ ಇದ್ದಕ್ಕಿದ್ದಂಗೆನೆ ಲೈಕ್ ಈ ಥರ ಕೋರ್ಟಲ್ಲಿ ಏನೋ ಕೇಸ್ ಆಗಿದೆ, ಅದು ಇದು ಅಂತ ಎಲ್ಲ ಹೇಳಿ ಅದ್ರದ್ದು ಆರ್ಡರ್ ಕಾಪೀಸ್ ಇರುತ್ತಲ್ಲ, ಅದೆಲ್ಲ ಫೇಕ್ ಆರ್ಡರ್ ಕಾಪೀಸ್ನ ಅವನೇ ಮಾಡಿ ಅದನ್ನೆಲ್ಲ ಸೆಂಡ್ ಮಾಡಿದಾನೆ. ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಮುಂಚೆ. ಸೊ ಅದನ್ನೆಲ್ಲ ನೋಡಿ ನಾವು ತುಂಬ ಕಷ್ಟದಲ್ಲಿದ್ದಾನೆ ಹಾಗೆ ಹಿಂಗೆ ಅಂತ ಎಲ್ಲ ಹೇಳಿ ಆಮೇಲೆ ನನ್ನ ಹತ್ರ ಲೋನ್ ಎಲ್ಲ ಮಾಡಿಸಿ ದುಡ್ಡು ತಗೊಂಡ. ಅದು ಆಗ್ತಾ ಎಷ್ಟಾದ್ರೂ ಅವ್ನ ಇಶ್ಯೂಸ್ ರಿಸಾಲ್ವೇ ಆಗ್ತಿಲ್ಲ. ಒಂದಾದ್ಮೇಲೆ ಹಿ ವಾಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಥಿಂಗ್ಸ್. ಆಕೆಯಿಂದ ಮಾತ್ರವಲ್ಲದೆ ಆಕೆಯ ಮನೆಯವರಿಂದ, ಸ್ನೇಹಿತರಿಂದಲೂ ಹಣ ಪಡೆದಿದ್ದಾನೆ. ಹಣ ವಾಪಸ್ ಕೇಳಿದಾಗ ಎಮೋಷನಲ್ ಬ್ಲಾಕ್ಮೇಲ್ ಮಾಡಿದ್ದಾನೆ. ವಿಷಯ ಸೀರಿಯಸ್ ಆಗ್ತಿದ್ದಂತೆ ವಿಜೇತ್ ಪರಾರಿಯಾಗಿದ್ದಾನೆ. ಈ ಸಂಬಂಧ ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.